ಅತ್ತೆ ದರ್ಶನ ಎಲ್ಲ ಚೆನ್ನಾಗೈತ್ರತೆ. ಆಯ್ತು ಕಣವ್ರತ್ನಿ, ಚೆನ್ನಾಗಿದೀಯಾ? ಚೆನ್ನಾಗಿವ್ನಿ ಅತ್ತೆ. ಏನ್ ಚೆನ್ನಾಗಿದ್ದಾಳು? ಗಂಡನ ಕೂಡ ಜಗಳ ಆಡ್ಕೊಂಡು ಬಂದಿದ್ಲು ಯಾಕವ? ಅಯ್ಯೋ ಬಿಡ್ರತೆ, ಅವ್ನ್ ಮಾಮೂಲಿ ಇದ್ದಿದ್ದೆ ಅಲ್ವಾ, ಆವಾಗ ಜಗಳ ಆಡ್ಕೊಂಡ್ ಬಂದಿದ್ದೆ. ಮತ್ತೆ ಇಲ್ಲಿ ಇತ್ತಿಲ್ಲ ಅವಳು ನೋಡ್ಕೊ ಬರೋದ ಮುಗಿನ ಅನ್ಕ ಹೋಗಿದ್ದೆ. ಓ ನಿನ್ ಮಗಳು ಮನೆಗೆ ಪದ್ಮನ್ ಮನೆಗೆ ಹೋಗಿದ್ದೆ. ಫೋನ್ ಮಾಡಿದ್ಲು ಬಮ್ಮ ಅಂತ ಅದಕ್ಕೆ ಹೋಗಿದೆ. ಚೆನ್ನಾಗಿದ್ದಾಳ? ಅಯ್ಯೋ ಏನ್ ಚಂದ. ನಾದ್ನಿ ಬಂದು ಸೇರ್ಕೊಂಡವಳ ಇಲ್ಲಿಗೆ. ಯಾರು? ಪದ್ಮನ್ ಮಗಳು ಇಲ್ಲಿಗೆ ಬಂದ್ಬಿಟ್ಟಿದ್ದಾಳು. ಕಾಳಿ ಮಗನ್ ಕೊಟ್ಟು ಓಡೋಗಿಲ್ಲ ಅಂತಲ್ಲ. ಓಡೋಗ್ಬಿಟ್ಟು ಅದೇನಲ್ಲ ಅಡ್ಜಸ್ಟ್ ಆಯ್ತಾರೆ ಅನ್ಕೊಂಡು ತಿರ್ಗಾ ಬಂದವಳೆ. ಏನ್ ಮಕ್ಳಾಟ ಕೆಟ್ಟೋಯ್ತವ ಮದ್ವೆ ಅಂದ್ರೆ. ಈಗ ಅಡ್ಜಸ್ಟ್ ಆಗಿಲ್ಲ ಅನ್ಕೊ ಬಂದ್ಬಿಡಕ್ಕೆ. ಅಯ್ಯೋ ಕಾಣೆ ಏನತ್ತಾಗ ಈಚೆ ಕಡಿ ತೆಗ್ದು ಆಚೆ ಕಡೆಗೆ ಮಡ್ಗಾಕಿಲ್ವಂತೆ. ಏನತ್ತಾಗೆ ಅವಳಿಗೆ ಹೊಸಿ ಹಿಂಸೆ ಆಗಿಲ್ಲ ಕಣವತ್ತೆ. ಅಯ್ಯೋ ಸೋಂಕಿರಿ ಅತ್ತಾಗೆ. ಸರಿ ನಿನ್ ಗಂಡನ್ಗೆ ಏನು ಅಲ್ಲಾಗ್ರುವಂತೆ. ಅಯ್ಯೋ ಅವತ್ತು ಈ ಕೆಂಪಕ್ಕವರು ಹೊಸ ವರ್ಷದ ನಾಳಿಕೆ ನಂಗೆ ವರ್ಷದ ಕೊನೆ ದಿವಸ ಅಂದ್ಬಿಟ್ಟು ಎಲ್ಲರಿಗೂ ಪಾರ್ಟಿ ಮಾಡ್ಕೊಂಡು ಮಾಮೂಲಿ ಬಿರಿಯಾನಿ ಮಟನ್ ಸಾರು ಆಳು ಮುಳು ಮಾಡ್ಕೊಂಡು ಪಾರ್ಟಿ ಮಾಡ್ತೀವಿ ಅಂದ್ಕೊಂಡು ಸುಬ್ಬಣ್ಣ ನಾನು ಫೋನ್ ಮಾಡದೆ. ಆಳ್ಗರೇವನು ನನ್ನ ಗಂಡ ಎತ್ಬಿಟ್ಟ. ನಾನು ಈಚೆಲಿ ಬೆಳಗ್ತಾ ಕುಂತಿದ್ದೆ ಪಾತ್ರೆಯ. ಇಲ್ಲ ಹೊಸ ಮನೆ ತಕ್ಕ ಹೋಗಿ ನೀರು ಹಾಕಕ್ಕೆ ಹೋಗಿದ್ದೆ ಕಣತ್ತೆ. ಅದನ್ನ ನೀರು ಹಾಕಕ್ಕೆ ಹೋಗಿದ್ನ ಬರೋದಕ್ಕೆ ಎತ್ಬಿಟ್ಟು ಮಾತಾಡ್ಬಿಟ್ಟು ಏನು ಬಾಯಿಗೆ ಬಂದಂಗೆ ನಿನ್ನ ಅಂತೇಳು ಇಂಥವಳು ನೀನು ಮಾಡ್ಕೊಂಡವನಿ ಅವನು ಹಂಗೆ ಹಿಂಗೆ ಅಂದ್ಕೊಂಡು ಬಾಯಿಗೆ ಬಂದಂಗೆ ಮಾತಾಡೋನಲ್ಲತ್ತೆ. ಅಲ್ಲ ಕಣತ್ತೆ, ಮುಂಡೆ ಮಗನಿಗೆ ಏನತ್ತೆ ಕೇಳಿ ಬಂದಿರೋದು. ನನ್ನ ಒಸಿ ಹೊಟ್ಟೆ ಉರ್ಸಕ್ಕಿಲ್ಲ ಕಣತ್ತೆ. ಆಗಾಗ ವಿಷಯ ಎತ್ಕೊಂಡು ನನ್ನ ಜೀವ ತೆಗಿತಾನೆ ಮುಂಡೆ ಮಗ. ಅಲ್ಲ ಕಣವ ಅವ್ನಿಗೆ ಏನು ಕೇಳಿ ಬಂದಿರೋದು. ಕೇಳಿ ಬಂದಿರೋದಕ್ಕೆ ಕೇಳು ದೊಡ್ಡರೋಗದ ಕೇಳಿ ಬಂದಿರೋದಕ್ಕೆ ಆಡ್ತಾನೆ ಅವ್ನು ಲೋಪ ನನ್ನ ಮಗ. ಅಲ್ಲ ಅವ್ನಿಗೆ ಏನು ಕೇಳು, ಅವ್ನಿಗೆ ಮಲಗರು ಬಂದಿರೋದ ಲೋಪ ನನ್ನ ಮಗನಿಗೆ. ಬುದ್ಧಿ ಬೇಡ ಮನ್ಸನ್ಗೆ ಒಂಚೂರಾರೆಯ ಹೆಂಗಿರ್ಬೇಕು ಏನು ಅಂತ. ಮದುವಾಗಿ ತೋರ್ಸಾಕದೆ ಎಡ್ತಿ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ದಾದ್ಮೇಲೆ ಅವನು ಯಾವ ಗಂಡಸಂಕುಲ ಅವನು. ಅಲ್ಲ ಮಾನ ಮರೋದಿಲ್ವ ಮುಂಡದಕ್ಕೆ. ಅದೇನು ಹಂಗೆ ಬುದ್ಧಿ ಕಲ್ತಿದ್ದ ನನಗೆ. ಅವನು ಆಣಿ ಒಳಗೆಟ್ಟವನ. ಅಯ್ಯೋ ನೆಮ್ಮದಿನೇ ಕೊಡಕ್ಕಿಲ್ಲ ಕಣತ್ತೆ ನನಗೆ. ಇಷ್ಟು ವರ್ಷ ಆಗದೆ ನಾನು ಎಡ್ತಿ ಹಂಗೆ ಅಂತ ಅರ್ಥ ಮಾಡ್ಕೊಳ್ದಾನೆ. ಅವನು ಹಿಂಗೆ ಹೊಟ್ಟೆ ಉರಿಸ್ತಾನಲ್ಲತ್ತಿದ ಏನತ್ತೆ ಮಾಡನೆ. ನಾನು ನೋಡಿ ಸಾಕಾಯ್ತು. ಈಗ ಸಂಕ್ರಾಂತಿ ಕಳ್ಕೊಂಡು ಮನೆಗೆ ಬೇರೆ ಹೋಗ್ಬೇಕಾಗಿತ್ತು. ಇವನು ನನ್ನ ಹಿಂಗೆ ಮನೆಯಿಂದ ಹಚ್ಚಿ ಕೊಡ್ಸ್ಬಿಟ್ಟು ಹಿಂಗೆ ಆಡ್ತಾ ಕುಂತಾನೆ. ಅಟ್ಕದೆ ಯಾವಾಗ ಓದೋದು ನೋಡೋದು ಅನ್ಕೊಂಡು ನಾನು ಸುಮ್ಮನೆ ಇಲ್ಲವೆಲ್ಲ ಆಯ್ತಾ. ಎಲ್ಲ ಆಗದೆ ಕಣತೆ, ಎಲ್ಲ ಆಗದೆ. ಒಯ್ದಿಂದನೇ ಹೆಂಗೋ ಮನೆ ಕಟ್ಟಂಗೆ ಆಯ್ತು. ಇಲ್ಲರ ಈ ಜನ್ಮದಲ್ಲಿ ಮನೆ ಕಟ್ಟಕ್ಕಾಯ್ತಿತ್ತ. ನನ್ನ ಮಗ ಒಳ್ಳೆ ಬುದ್ಧಿ ಕಲ್ತ್ಕೊಂಡಿರೋದಕ್ಕೆ ಈಗ ಹೆಂಗೋ ಸದ್ಯಕ್ಕೆ ಒಳ್ಳೇದಾಯ್ತು. ಅಲ್ಲಕ್ಕನವ ಇವ್ನಿಗೇನು ಮಲಗರು ಬಂದಿರೋದು ಅಂತ. ಮಲಗರು ಬಂದು ನನಗೆ ಲೋಪ ನನ್ನ ಮಗ ಕೇಳು ಬಂದಿದ್ದ. ಕೇಳು ಹೋಗೋರಾಗ ಹೊತ್ಕೊಂಡು ಹೋಗೋರಾಗ ನಾನು ಎಡ್ತಿ ಹಂಗೆ ಅಂತ ಗೊತ್ತಿಲ್ವಾ. ನಿನ್ನಂಗೆ ಬುದ್ಧಿ ಕಲೀಲಿ ಹೋಗೋ ನನ್ನ ಮಗ. ಅವನು ಬರೀ ಉದ್ದಿನಕ್ಕೂ ಅದೇ ಆಗೋಯ್ತು. ಸಹಾಯಕ್ಕೆ ಬಂದಿದ್ದ ಹಾಸ್ಪಿಟ್ಲಿಗೆ ಖರ್ಚು ಮಾಡಿ ಉಳಿಸ್ಕೊಂಡ್ವಲ್ಲ ಅದಕ್ಕೆ. ಅಲ್ಲಕ್ಕನ ಮಗ ನನ್ನ ಮಗ ಯಾವಾಗ ಕೆಟ್ಟ ದೃಷ್ಟಿಲಿ ನೋಡಿದ ನಿನ್ನ ತಂಗಿ ಅಂತ ಅಂದ್ಕೊಂಡು ರಾಕಿನೂ ಕೊಟ್ಟಿದ್ದೀಯೇ. ಇನ್ನೇನು ಮಾಡ್ಬೇಕಾಗಿತ್ತಂತೆ ಅವ್ನಿಗೆ. ಏನು ಅದೇ ಬಗ್ಗೆ ತೋರ್ಸಕ್ಕದ ಮುಂಚಲಿರೋದು ಏನು ಅಂತವ. ಅವ್ನು ಸಣ್ಣ ಎಕ್ತಿ ಬ್ಯಾನ್ ಮುನ್ನಾಕ ಹೋಗಬೇಡ ಸುಂಕಿರು. ಅದು ಯಾವಾಗ ಬಂದನು ಬರಲಿ. ಯಾಕೊಡ್ದಲ್ಲಿ ಹೊಟ್ಟು ಕಳಿಸ್ತೀನಿ ಸುಂಕಿರಿಗೆ ಬರಲಿ ಮನೆ ಮಕ್ಳಿಗೆ. ಅವನು ದುಡ್ಡು ಕಾಸು ಕೊಡಬೇಡ ಅಂತ ಹೇಳಿ ನಿನ್ನ ಮಗನಿಗೆ. ಇಲ್ಲ ಅವನು ಕೊಟ್ಟಿಲ್ಲ, ನನ್ನ ಕೊಟ್ಟು ಬರೋಕೆ ಮಾಡ್ತಾನೆ ಅವನು. ಅಲ್ಲಿ ದುಡ್ಡು ಹಾಕೋದು ನನ್ನ ಕೊಂಡು ಬರಬೇಕು. ಅದಕ್ಕೆ ಮಗಳಿಗೇನೋ ಫೋನ್ ಮಾಡಿಬಿಟ್ಟು ಹೊಂಟೋಗಳಕನವ ನಿಮ್ಮವ್ವ ಹಂಗೆ ಹಿಂಗೆ ಅಂದ್ಕೊಂಡು ಏನೇನೋ ಅಂತಿದ್ದಂತೆ. ಮನೆ ದಿವಸ ಮಾಡಿಬಿಟ್ಟು ಫೋನ್ ಮಾಡಿ ಹೊಂಟೋಗಳ ನಿಮ್ಮವ್ವ ಒಂದು ಮಾತಂದೆ ಅಂದ್ಬಿಟ್ಟು ಅದೇ ದೊಡ್ಡ ವಿಷಯ ಮಾಡ್ಕೊಂಡು ಹೋಗೋಳೆ. ಹಂಗೆ ಹಿಂಗೆ ಅಂತ ಮಗಳು ಕೊಟ್ಟೆ ಹೇಳ್ತಿದ್ದಂತೆ. ದುಡ್ಡು ಕಾಸು ಇಲ್ವಲ್ಲ ಅದಕ್ಕೆ ಹೇಳಿವ್ನಿ. ಅವ್ನಿಗಂತೂ 1 ರೂಪಾಯಿ ಸೋಗಿಸ್ಬಿಡಕ್ಕಲ್ಲ ಮಗ ಅಂತ ನನ್ನ ಮಗನ ಫೋನ್ ಮಾಡಿ ಹೇಳಿವ್ನಿ. ಹಾಕಿಲ್ವೇನೋ ಅದಕ್ಕೆ ಹಂಗಂತಿದ್ದಂತೆ. ಅಲ್ಲ ಹಿಂಗೇನು ರೋಗ ಬಂದಿರೋದು ಅಲ್ಲ ಗೊತ್ತಾಗಕ್ಕಿಲ್ವಾ. ಆಯಿತು ಸುಮ್ಮನಿರವ. ಆಯಿತು ಇನ್ನೇನು ಮಾಡಿ ಬರೀ ಇದೇ ಆಯ್ತಲ್ಲತ್ತೆ. ನಮಗೆ ನೆಮ್ಮದಿ ಅನ್ನೋದೇ ಇಲ್ವಲ್ಲ. ಹೇಳಿ ಬರೀ ಪದ್ಮನ ಮಗಳು ಯಾಕೆ ಬಂದ್ಬಿಟ್ಟಿದ್ದಾಳಂತೆ. ಯಾಕೆ ಓಡೋಗಿದ್ಲು ಅಂತೇವಳು. ಓಡೋಗಿ ಮದುವೆ ಆದಮೇಲೆ ಮುಚ್ಕೊಂಡಿರ್ಬೇಕಲ್ವ. ಇವ್ರು ಯಾಕೆ ಕುಡ್ಕೊಂಡು ಕೂತಿದ್ದಾರು ಹೇಳಿಲ್ಲ. ಅದೇನೋ ಜಗಳಾಡ್ಕೊಂಡು ಬಂದಿರೋದಂತೆ. ಏನು ಬರೀ ನಾನು ಒಯ್ಕಿರ ಅಂದ್ಕೊಂಡು. ಅಯ್ಯೋ ಏನು ಈಚೆ ಕಡೆ ತೆಗ್ದು ಆಚೆ ಕಡೆಗೆ ಮಡ್ಗಾಕಿಲ್ಲ. ಅವಳು ಪದ್ಮನು ಹೇಳಕ್ಕಿಲ್ಲ. ಅವ್ನು ಕೆಲಸ ಮಾಡಿ ಮುಟ್ಟು ಅಂತವ. ಇವಳು ಬೇರೆ ಬಸ್ರಿ ಏನೋ ಕಾಣಕಂತ ಹೋಗಿ ತಗೆ ನಮ್ಮ ಸುಮ್ಮನೆ ತಗೆ. ಅಲ್ಲಕ್ಕನವ ಅದೇ ಯಾಕೆ ಇಸ್ಕೊಂಡಿದ್ದಾರು. ಇನ್ನು ಯಾವ ಸತ್ಕೂಟ ಇನ್ನು ನನ್ನ ಪಾಳು ಸತ್ತೋದ್ಲು ಹಂಗೆ ಹಿಂಗೆ ಅಂತ ಅಂತಿದ್ಲು. ಹಂಗೆ ಅಂತಾರೆ. ಏನು ಒಟ್ಟಿಗಾರ ಅಪ್ಪನ ಕುಟ್ಟಿ ಹೇಳಿಲ್ವಂತೆ. ನಾಲ್ಕು ದಿವಸ ಇರಕ್ಕೆ ಬಂದೀನಿ ಅಂದ್ಕೊಂಡು ಇದ್ದಾಳಂತೆ. ಮಾತಾಡ್ತಾಯಿಲ್ಲ ಅಣ್ಣ, ಮಾತಾಡ್ಸಕ್ಕಿಲ್ಲ ಮಗಳನ್ನ. ಇವಳು ಈಚೆ ಕಡೆ ತೆಗ್ದು ಆಚೆ ಕಡೆಗೆ ಮಡ್ಗಂಗಿಲ್ಲ. ಮನೆಗೆ ಕಾಲ ಕಳೆದು ಹೆಣ್ಣು ನನ್ನ ಮಗಳು ಬಸ್ರಿ ಅಲ್ವಾ. ಎಷ್ಟು ತಿಂಗಳಾಗಿರೋದು ನಿನ್ನ ಮಗಳಿಗೆ? ಆಗದೆ ಕಣತೆ ಆಲೆಯ 6 ತಿಂಗಳು ಮೇಲಾಗದೆ. ಬಸ್ರಿ ಕರ್ಕೊಂಡು ಹೋಗ್ಬೇಕು. ಕರ್ಕೊಂಡು ಹೋಗ್ಬೇಕು ಅಷ್ಟಕ್ಕೆ ಮನೆಗಾರ ಹೋಗ್ಬಿಡೋದ ಗ್ರೂಪ್ ಪ್ರವೇಶಕ್ಕೆ. ಅಂದರೆ ಇವನು ಈಗ ಆಡ್ತಾ ಕುಂತಾನಲ್ಲ ಅವತಾರವ. ಬತ್ತಾನ ಸುಮ್ಮನಿರು. ಅದಕ್ಕೆ ಕೆತ್ತನೆ ಮಾಡಿ ಬರ್ತಾನೆ ಇದ್ದಾನೆ. ಬತ್ತಾನ ಸುಮ್ಮನಿರ್ಲೆ. ಬತ್ತಾನೆ ಕಣ ಬರಲಿ ನನ್ನ ಮಗ. ಯಾಕಡೆ ಹೊಡ್ ಕಳಿಸ್ತೀನಿ. ಲೋಪ ನನ್ನ ಮಗ ಕರೆಯಾಗಿ ಬರಲಿ. ಸುಮ್ಕಿರು ಬರ್ಲು ಸೇವೆ ಮಾಡ್ತೀನಿ ನಾನು. ಇವ ಸರಿ ಅದಾನೆ ಅಂತ ನೋಡಿ ಸಾಕಾಯ್ತು. ಇವನು ಸರಿಯಾಗ ಮಟ್ಟ ಇಲ್ಲ. ಅವ್ನಿಗೊಂದ್ಸತಿ ಗಾಳಿ ಬಿಡಿಸ್ರೆ ಸರಿಯಾಗೋದಕ್ಕತ್ತೆ. ಅಲ್ಲಕ್ಕಂದ್ರತ್ನ ಅವ್ನಿಗೆ ಏನು ಕೇಳಿ ಬಂದಿರತ್ನ ಅವ್ನಿಗೆ. ಅಯ್ಯೋ ಕಾಣೆ ಕಣ್ಕೆಂಪಕ್ಕು ಕಾಣೆ. ಏನೋ ನನಗೆ ಒಂದು ಅರ್ಥ ಆಯ್ತಲ್ಲ ಕಣ್ಕೆಂಪಕ್ಕೆ. ನಿಜವಾಗ್ಲೂ ತಲೆ ಕೆಟ್ಟಿ ಕೆರೆ ಅಂತಂಗೆ ಆಗ್ಬಿಟ್ಟದೆ ತಗೆ. ಏನು ನೆಮ್ಮದಿ ಅನ್ನೋದೇ ಇಲ್ಲ. ಮನೆಗೆ ಬೇರೆ ಹೋಗ್ಬೇಕು. ಇವಳನ್ನ ಇನ್ನೊಂದು 8 ತಿಂಗಳು ತುಂಬಿದ್ಮೇಲೆ ಕರ್ಕೊಂಡು ಹೋಗ್ಬೇಕು. ಏನು ಮಾಡೋದು ಏನೋ ಒಂದು ಅರ್ಥ ಆಯ್ತಿಲ್ಲ ತಗೆ. ಅವಳು ಅಲ್ಲಿ ಏನು ಕೆಲಸ ಆಯ್ಕಿಲ್ಲ ನನಗೆ ಹಿಂಸೆ ಆಯ್ತದೆ ಅಂತ ಅಂತಾಳೆ. ಕರ್ಮ ಅದೇನು ಮನೆ ಬರೋ ಅದೇನು ಹಣೆ ಬರುತ್ತೆ. ಇಷ್ಟು ವರ್ಷ ಆಗದೆ ಮದುವೆಯಾಗಿ ನನಗೆ ಏನು ಅಂತ ಅರ್ಥ ಆಯ್ಕಿಲ್ವ ಈ ನನ್ನ ಮಗನಿಗೆ. ಅದೇನಂಗೆ ಆಯಿತು. ಭಾಳ ಸಣ್ಣ ಮನ್ಸಕ್ಕ ನಾಕು. ಭಾಳ ಸಣ್ಣ ಮನ್ಸ. ಇವ್ನು ಯಾಕೆ ಮಾಡಕ್ಕೆ ಹೋಗಿದ್ದ ಫೋನ ನೀನೇ ಮಾಡಿ ಹೇಳಿವ್ಲೆ.
ನೀನು ಹೇಳಕ್ಕಾಯ್ತಿಲ್ವಾ? ಅಯ್ಯೋ ಅತ್ತೆ ನಾನೇ ಮಾಡ್ತೀನಿ ಅಂತ ಕಣತ್ತೆ ನನ್ನ ಫೋನಿಂದವ. ನಾನೇ ಮಾಡ್ತೀನಿ ಅಂದ್ರೆ ನಿಮ್ಮ ಮಗ ನನ್ನ ಮಾಡ್ತೀನಿ ತಡೀಲಿ ನನ್ನ ಫೋನಿಂದ ಅನ್ಕೊಂಡು ಮಾಡಿಬಿಟ್ಟು ಹಂಗೆ ಇದು ಮಾಡವ್ರೆ. ಅನುಮಾನ ಅಂತ ಒಂದ್ಸತಿ ತಿಳ್ಕೊಂಡ್ಮೇಲೆ ಹೆಂಗಿರ್ಬೇಕು ಹಂಗಿರ್ಬೇಕು ತಾನೇ. ಇವು ಆ ಥರ ಬುದ್ಧಿಲ್ಲ ಸುಮ್ಕಿರಿ. ಎಷ್ಟು ಹೇಳಿದ್ರು ಕೇಳಂಗಿರ. ಸುಮ್ಮನೆ ಆಡೋದು ಅವತಾರಗಳು ಅತ್ತಗೆ. ಹುಚ್ಚು ಬಂದ್ಬಿಡ್ತದೆ ಅಷ್ಟೇ ಹಾಕ್ಬಿಟ್ಟು ಆಡೋದಕ್ಕೆ. ಸುಬ್ಬನಾಗೆ ಆಡ್ತಾನೆ ಕಣ ಹಾಕು. ಅವನು ಒಂದ್ಸತಿ ತಿಳಿದ್ಮೇಲೆ ಅವು ಬುದ್ಧಿಗಳ ಹೆಂಗೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಬಿಡ್ಬೇಕು. ಏನು ಹೊತ್ತಿಗೆ ಚೂರು ಗೊತ್ತಾಗಕ್ಕಿಲ್ಲ ಕಣ ಹಾಕಿ ಇವನಿಗೆ. ಒಳ್ಳೆ ಆಡ್ತಾನೆ ಒಳ್ಳೆ ಎಲ್ಲ ಮಾಡ್ದಾನೆ ಇರ್ತಿತ್ತೀವನು. ತಿಗ ಮುಚ್ಕೊಂಡಿದ್ದಿದ್ರೆ ಆಯ್ತಿಲ್ವಾ? ಎಲ್ಲ ಹತ್ಕೊ ಹೋಯ್ತಾನೆ ಮಧ್ಯಕ್ಕೆ. ಕರ್ಮ. ಸುಮ್ಮನೆ ಅದೇ ಹಾಕ್ಬೇಕು ನಮಗೆ. ತಡು ಅಯ್ಯೋ ಸುಮ್ಮನಿರೋದು ನಮ್ಮ ಪಾಡೋದು ನಮ್ಮ ಪಾಪ ಏನು ಅನ್ಕೊಂಡ್ರೆ ಮೊದಲೇ ಅವ್ನು ಸರಿಯಿಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಳ್ದೋದ್ಮೇಲೆ ಅದು ಏನಂಗೆ ಏನೋ ಕಾಣೆತಾಗೆ. ಅಯ್ಯೋ ಪಾಪ ಅಣ್ಣ ಏನು ತಪ್ಪಾಗಿ ಮಾಡ್ತಾ ಪಾಪ ಕರೆಯಕ್ಕೆ ಮಾಡ್ತು. ಫೋನ್ ಮಾಡಿದಷ್ಟು ಏನಾಯ್ತಿತ್ತು ಅವನು ಅರ್ಥ ಮಾಡ್ಕೊಳಕ್ಕಿಲ್ಲ ಅಷ್ಟೇ ಪಾಪ. ಅಣ್ಣ ಏನೋ ತಂಗಿ ಅಲ್ವಾ ಅನ್ಕೊಂಡು ಮಾಡೋದೆ. ಅವ್ನಿಗೆ ಅರ್ಥ ಬೇಕಲ್ಲ. ಬರೀ ಎಲ್ಲನೂ ಕೆಟ್ಟ ದೃಷ್ಟಿಲಿ ನೋಡೋದೆ ಕೆಲಸ ಅವನಿಗೆ. ಅದಕ್ಕೆ ಒಂಥರ ಬೇಜಾರಾಗ್ಬಿಟ್ಟದೆ. ಬೇಜಾರು ಮಾಡ್ಕೋಬೇಡ, ನಾನು ಹೇಳ್ತೀನಿ ಕೇಳು. ಫೋನ್ ಮಾಡಿ ನಿನ್ನ ಮಗನಿಗೆ ಹೇಳು ₹1 ಸೋಗಿಸ್ಬೇಡ ಅಂತ. ಈಗ ಗೇನರ್ ಬುದ್ಧಿ ಕಲ್ತಾನೆ. ಇನ್ನು ಸಂಪಾದನೆ ಮಾಡೋಕ್ಕೆ ಏನು ಕೆಲಸಕ್ಕೆ ಬೇರೆ ಹೋದಾನ. ಇಷ್ಟೋ ಕಾರ್ಯ ಸಾಕಾಗದೆ ನೀನು ಹೇಳಂಗೆ ಹೇಳ್ದ ಅಂದಲ್ಲ. ಫೋನ್ ಮಾಡಿ ಮಗಳಿಗೆ ಹೋಗಿ ಕೂತಾಳೆ ಹಂಗೆ ಹಿಂಗೆ ಅಂತವ. ನಾಲ್ಕು ದಿವಸ ಕಳೀಲಿ ಬರಲಿ. ಬಂದರೆ ಹೋಗಬೇಡ ನೀನು. ಅದೇನು ಮಾಡ್ಕೊಂಡು ಮಾಡ್ಕೊಳ್ಳಿ ನೋಡೋಕ್ಕಾಯ್ತದೆ ಬರಲಿ. ಸುಮ್ಮನಿರು ನೀನು ತಲೆಗೆಡ್ಸ್ಕೊಬೇಡ. ಏನಿಲ್ಲ ಉಣ್ಣಕ್ಕೆ ತಿನ್ನಕ್ಕೆ ತಿನ್ಕೊಂಡು ನೆಮ್ಮದಿಯಾಗಿರು ನೀನು. ಯಾಕೆ ತಲೆಗೆಡ್ಸ್ಕೊಂಡು ಏನು ಮಾಡಬೇಕು ಅಂತ ಗೊತ್ತು ನಾವು ಮಾಡ್ತೀವಂತೆ. ಸರಿ ಕಣತೆ ಆಯಿತು. ಪಾಪ ನನ್ನಿಂದ ನಿಮ್ಗಳಿಗೆಲ್ಲ ತೊಂದರೆ. ಅದ್ಯಾಕೆ ತೊಂದರೆ ಅಂದಿಯೇ? ತೊಂದರೆ ಅಂತ ಯಾಕೆ ಬಂದಿಯೇ? ಈಗ ತೊಂದರೆ ಆಗದೆ ಅಂತ ನಿನ್ಗೆ ಹೇಳಿದ್ವ ನಾವು? ಕೂತ್ಕೊ ತಿನ್ಕೊಂಡು ಎಲ್ಲೋ ಹೋಗ್ಬೇಡ. ಅಲ್ಲೇನು ಮಾಡಕ್ಕೆ ಹೋಗಿದ್ದೆ ನೀನು ಪದ್ಮನ ಮನೆಗೆ? ಅಯ್ಯೋ ಇಲ್ಲತ್ತೆ ಅವತ್ತಿನ ನಾಳೆ ಸುಮಾರು ದಿವಸ ಆಗಿತ್ತು ಕೆಲಸ ಇಡುತ್ತವೆ ಇದು ಹೋಗಿತ್ತಿಲ್ಲ. ನೋಡ್ಕೊಂಡು ಬಂದ್ಬಿಡೋದ ಅನ್ಕೊಂಡು ಹಂಗೆ ಹೋಗಿದೆ. ಅವಳು ಫೋನ್ ಮೇಲೆ ಫೋನ್ ಮಾಡ್ತಾನೆ ಇದ್ಲು ಬಮ್ಮ ಅಂತವ. ಅದಕ್ಕೆ ಹಂಗೆ ಹೋಗಿದೆ. ಸರಿ ಆಯಿತು ತಲೆಗೆಡ್ಸ್ಕೊಬೇಡ ಸುಮ್ಕಿರು. ಎಲ್ಲ ಸರಿ ಆಯ್ತದೆ. ಬರಲಿ ನನ್ನ ಮಗ ಅವನಿಗೆ ಸರಿಯಾದ ಕೆಲಸ ಮಾಡ್ತೀನಿ. ಸುಮ್ಮನಿರು. ಹೋಗು ಊಟ ಗೀಟ ಮಾಡವು ಹೋಗು. ತಲೆಗೆಡ್ಸ್ಕೊಬೇಡ. ಸರಿ ಕಣತೆ ಆಯಿತು. ಪಾಪ ನನ್ನಿಂದ ನಿಮಗೆಲ್ಲ ತೊಂದರೆ ಬೇಜಾರಾಯ್ತು ನನಗೆ. ಅದಕ್ಕೆ ತೊಂದರೆ ಅಂದಿಯೇ? ಮದುವೆ ಹಾಕಿಲ್ಲ ಅಂತ ಪಾಪ ನೀನು ಬಡ್ಕೊಂಡೆ. ನಾವು ಅಯ್ಯೋ ಬಿಡು ಒಂಟು ಬಡಿ ಮೇಲೆ ಹೋಯ್ತಾಳಲ್ಲ ಜೋಡು ಬಡಿ ಮೇಲೆ ಹೋಲಿ ಅನ್ಕೊಂಡು ನಾವು ಮದುವೆ ಮಾಡೋಕ್ಕೆ ಇವತ್ತು ನನ್ನ ಮಗ ಉಳಿಸ್ಕೊಂಡು ಉಳಿಸ್ಕೊಂಡ ಹೇಳು ನೇಕ್ತಿಗೆ ಬೆಂಕಿ ಉಳಿಸ್ಕೊತಾನೆ. ಅವ್ನ ಮಕ ನೋಡೋ ಅವ್ನ ಮಕ್ಕ ಬೆಂಕಿ ಅವ್ನ ಮಕ ಹೆಂಗದೆ ಅಂದ್ಬಿಟ್ಟು ಉಳಿಸ್ಕೊಳ್ಳೋ ಮಕ್ವ ಒಸಿ ಚೆನ್ನಾಗಿ ಉಳಿಸ್ಕೊಂಡ ಅವನು. ಯೋಗ್ಯತೆ ಬೇಕು ಕಣ ಹೋಗೋ ಮುಡ್ಯವಕ್ಕೆ. ಯೋಗ್ಯತೆ ಇಲ್ಲ ಕಣ ಲೋಪರ್ ಮುಂಡವೇನ. ತಲೆಗೆಡ್ಸ್ಕೊಬೇಡ ಹೋಗೋದು ಏನು ಅದು ಎಷ್ಟು ದಿವಸ ಇದ್ದಾನೆ ಇರಲಿ. ಏನು ತಿನ್ಕ ಸುಮ್ಮನೆ ಇರಲಿ ನೀನು. ತಲೆಗೆಡ್ಸ್ಕೊಂಡು ಅದು ಯಾವಾಗ ಬಂದನು ಬರಲಿ ಅವ್ನಿಗೆ ಸರಿಯಾಗಿ ಇಳಿಸ್ಕಳಿಸ್ತೀನಿ ಬರ್ಬೋದಿಯಾ? ಇನ್ನೊಂದ್ಸತಿ ತಲೆ ಹಾಕ್ಬಾರ್ದು ಮಾಡ್ತೀನಿ ಸುಮ್ಕಿರು. ನೀನು ಕರೆದಕ್ಷಣ ಓಡೋಗೋದು ಕರೆದು ಸಾಕು ಅಂತ ಕಾಯ್ಕೊಂಡು ಕೂತ್ಕತಿಯೇ. ಹೋಗ್ಬಾರ್ದು ಹೊಸ ದಿವಸ ಆಟ ಆಡಿಸ್ಬೇಕು ಅವನ್ನ. ಅಯ್ಯೋ ಈ ಸತಿ ನನಗೆ ಭಾಳ ರೋಸ್ ಹಿಡ್ದೋಯ್ತು ಕಣತೆ. ಇಷ್ಟು ಸತಿ ಅಷ್ಟೊಂದು ಜಗಳ ಮಾಡಿದ್ರು ಏನು ಮಾಡ್ದನ್ಕ ಅಡ್ಜಸ್ಟ್ ಮಾಡ್ಕೊಂಡಿದ್ದೆ. ಈ ಸತಿ ಭಾಳ ಅತಿಯಾಗಿ ಆಡ್ಬಿಟ್ಟು ನನಗೆ ಬೇಜಾರಾಗ್ಬಿಡ್ತು. ಅದಕ್ಕೆ ಬಂದ್ಬಿಟ್ಟೆ. ಸಾಕು ಪರವಾಗಿಲ್ಲ ಬಂದ್ರೆ ಏನು ಬೇಡ ಅಂತ ಯಾರು ಹೇಳಿದಾರು? ಆರಾಮಾಗಿರೋಗು ಹೋಗು. ಕೈ ಮಕ್ಕ ತೊಳ್ಕೊ ಊಟ ಗೀಟ ಮಾಡ್ಕೊಂಡು ಅಚ್ಚುಕಟ್ಟಾಗಿರೋಗು. ಬರಲಿ ಹೋಗೋ ನನ್ನ ಮಗನಿಗೆ ಮಾಡ್ತೀನಿ ಅವನಿಗೆ ಸರಿಯಾದ ಕೆಲಸ. ಇನ್ನೇನಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ? ಆಮೇಲೆ ಇನ್ನು ಒಂದು ಮಾತು ಕೇಳಬೇಕಾಗಿತ್ತು. ನಿಮಗೆ ಜಾಸ್ತಿ ಯಾರು ವೀಡಿಯೋಗಳು ಇಷ್ಟ ಅಂದ್ಬಿಟ್ಟು ಕಮೆಂಟ್ ಮಾಡಿ ಹೇಳಿ. ಯಶೋದಿ ಮನೆಯದೋ ಪದ್ಮನ ಮನೆಯದೋ ಕಾಳಿ ಮನೆಯದೋ ನಿಂಗಮ್ಮನ ಮನೆಯದೋ ಗೋವಿಂದ ಮೀನಾಕ್ಷಿದೋ ಯಾವುದು ನಿಮಗೆ ಜಾಸ್ತಿ ಇಷ್ಟ ಅಂತ ಹೇಳಿದ್ರೆ ಆ ವೀಡಿಯೋಗಳು ಜಾಸ್ತಿ ಮಾಡ್ಕೊಂಡೋಗಿ ನಮಗೂ ಒಂದು ಇದಾಯ್ತದೆ ಅಂತ ಅಷ್ಟೇ ಕಣ್ರಪ್ಪ. ಇನ್ನೇನೂ ಇಲ್ಲ ಆಯ್ತಾ? ಯಾವ ವೀಡಿಯೋಗಳು ಜಾಸ್ತಿ ಇಷ್ಟ ಅಂತ ನಿಮಗೆ ಯಾರೋ ವೀಡಿಯೋಗಳು ನಿಮ್ಗೆ ಇಷ್ಟ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳಿ ಆಯ್ತಾ? ಹಂಗೆ ವೀಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋರ ಮತ್ತೆ ನಮಸ್ಕಾರ.